ಹಲ್ಲೆಲೂಯಾ. ಇರುವಾತನೇ ನಿನ್ನನ್ನು ಆರಾಧಿಸುವೆ, ಪರಿಶುದ್ಧನೇ ನಿಮ್ಮನ್ನು ಆರಾಧಿಸುವೆ, ಎಲ್ಲೆಲ್ಲೂ ಇರುವ ಎಲೋಹಿ ನಿಮ್ಮನ್ನೇ ಆರಾಧಿಸುವೆ. ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಘನಪಡಿಸುತ್ತಾ ಆಡಿ ದೇವರನ್ನು ಮಹಿಮೆ ಪಡಿಸುವಾಗ ದೇವರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇಳಿಯುತ್ತೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನಮ್ಮ ಯೆಹೋವ ದೇವರಿಗೆ. ಇರುವಾತನೇ ನಿಮ್ಮ ಆರಾಧಿಸುವೆ, ಪರಿಶುದ್ಧನೇ ನಿನ್ನ ಆರಾಧಿಸುವೆ. ಇರುವಾತನೇ ನಿನ್ನ ಆರಾಧಿಸುವೆ, ಪರಿಶುದ್ಧನೇ ನಿನ್ನ
ರೋಗ ನೀಗಿ ಸೌಖ್ಯ ಕೊಡುವ ಆತನು, ಕೊರತೆ ನೀಗಿ ಸಮೃದ್ಧಿ ತರುವ ಆತನು ನಮ್ಮ ಯೇಸು ಒಬ್ಬರೇ. ಆಮೆನ್, ಆಮೆನ್. ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ನನ್ನ na
ಶಬ್ದವಾಗಿ ಪರಿಶುದ್ಧನಾದ ದೇವರು ನಮ್ಮ ಮಧ್ಯದಲ್ಲಿ ಹಿಡಿದಿದ್ದಾರೆ. ದೇವದೂತರು ಆರಾಧಿಸುವ ಪರಿಶುದ್ಧನು. ದಾಸರಾಗಿರೋ ನಾವು ಅಪ್ಪ, ಪಾಪಿಗಳಾದ ನಮಗೋಸ್ಕರ ನಿಮ್ಮ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಇದುವರೆಗೂ ಆರಿಸಿ ಕರೆದಿರುವ ನಿಮ್ಮ ಪ್ರೀತಿಯ ಮುಂದೆ ನಾವು ಯೋಗ್ಯತೆ ಇಲ್ಲ ಯೆಸಯ್ಯ. ಇಷ್ಟುವರೆಗೂ ನಿಮ್ಮನ್ನು ಆರಾಧಿಸಲಿಕ್ಕೆ, ನಿಮ್ಮನ್ನು ಮಹಿಮೆ ಪಡಿಸಲಿಕ್ಕೆ, ನಿಮ್ಮನ್ನು ಘನತೆ ಪಡಿಸಲಿಕ್ಕೆ, ನಿಮ್ಮ ನಾಮವನ್ನು ಹೆಚ್ಚಿಸಲಿಕ್ಕೆ ನೀವು ಮಾಡಿಕೊಟ್ಟ ನಿಮ್ಮ ಒಳ್ಳೆಯ ಕೃಪೆಗಾಗಿ ಸ್ತೋತ್ರ ಯೆಸಯ್ಯ. ಕರ್ತನೇ, ದೇವದೂತರ ಆರಾಧಿಸುವಂಥ ಪರಿಶುದ್ಧನಾದ ದೇಶವೇ, ದೇವದೂತರ ಮಧ್ಯದಲ್ಲಿ ಆರಾಧಿಸುವಂಥ ಆರಾಧನೆಗೆ ಯೋಗ್ಯನೇ. ಪರಿಶುದ್ಧರೇ, 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 ಸದಾ ಕಾಲವು ದೇವರೇ ಆರಾಧಿಸುವ ಪರಿಶುದ್ಧನೇ, ನಿಮ್ಮನ್ನು ಆರಾಧಿಸುವಂಥ ಭಾಗ್ಯವನ್ನು ನಮಗೆ ದಯಪಾಲಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮನ್ನು ಶುದ್ಧೀಕರಿಸಿರಿ. ನಿಮ್ಮ ಬರೋಣ ಬಹಳ ಹತ್ತಿರವಾಗಿರುವಾಗ ಎಷ್ಟೋ ಭಯ ಭಕ್ತಿಯಿಂದಲೂ, ಎಷ್ಟೋ ಒಳ್ಳೆಯ ನಡವಳಿಕೆಯಿಂದಲೂ ನಮ್ಮ ಜೀವಿತವನ್ನು ಜೀವಿಸಲಿಕ್ಕೆ, ನಿಮಗೆ ಸಾಕ್ಷಿಯಾಗಿ ಜೀವಿಸಲಿಕ್ಕೆ ನಮಗೆ ಶಕ್ತಿಯನ್ನು ದಯಪಾಲಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಇದುವರೆಗೂ ನಡೆಸಿರುವ ದೇವರು ನೀವು, ಇನ್ನು ಮುಂದೆ ನಡೆಸುವ ದೇವರು ನೀವಾಗಿದ್ದೀರಪ್ಪ. ಆರಾಧನೆಯಲ್ಲಿ ನಮ್ಮ ಮಧ್ಯದಲ್ಲಿ ನೀವು ಇಳಿದು ಬಂದು ದೊಡ್ಡ ಕಾರ್ಯ ಮಾಡಿದ್ದೀರೆಂದು ನಾವು ನಂಬುತ್ತಾ ಇದ್ದೇವೆ. ಮುಂದಿನ ವಾಕ್ಯ ಭಾಗದಲ್ಲಿ ನಮ್ಮೊಟ್ಟಿಗೆ ಮಾತನಾಡು. ಶಕ್ತವಾದ ವಾಕ್ಯವು ನಮ್ಮ ಕೀಲು ಮಚ್ಚೆಗಳನ್ನು, ಮಾಂಸಗಳನ್ನು ತೂರಿ ಹೋಗಿ ಪ್ರಾಣಾತ್ಮಗಳನ್ನು ವಿವೇಚಿಸುವಂಥದ್ದಾಗಿರಲಿ, ನಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿರಲಿ, ಸೋತವರಿಗೆ ತ್ರಾಣವನ್ನು, ನಿರ್ಬಲರಿಗೆ ಬಹುಬಲವನ್ನು ಕೊಡುವಂಥ ವಾಕ್ಯವಾಗಿರಲಿ. ಕುಗ್ಗಿ ಹೋದವರು ಎಚ್ಚೆತ್ತು ದೇವರಿಗೋಸ್ಕರ ವೈರಾಗ್ಯವಾಗಿ ನಿಲ್ಲುವಂತ ಶಕ್ತವಾದ ಹದವಾದ ವಾಕ್ಯವಾಗಿರಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ಘನತೆ ನಿಮಗೆ ಯೆಸಯ್ಯ, ಎಲ್ಲ ಮಹಿಮೆ ನಿಮಗೆ ಅಪ್ಪ. ಎಲ್ಲವನ್ನು ನಿಮ್ಮ ಚಿತ್ತಕ್ಕೆ, ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕ ತಂದೆಯೇ. ಇವತ್ತು ಎಂದ ದಿವಸ ಅಂದ ವಿಶ್ವ ಮಹಿಳಾ ದಿನ, ವುಮೆನ್ಸ್ ಡೇ, ವಿಶ್ವ ಮಹಿಳಾ ದಿನ. ಹಾಲೆಲೂಯ. ನಿಮಗೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮಹಿಳಾ ದಿನದ ಶುಭಾಶಯಗಳು. ಈ ಪ್ರಪಂಚದಲ್ಲಿ ಹೆಚ್ಚಿನ ತಾಳ್ಮೆ ಉಳ್ಳವರು ಯಾರು ಎಂದು ಕೇಳಿದರೆ, ನಾನಿದು ಎಷ್ಟೋ ಸಾರಿ ಹೇಳಿದು ಮತ್ತು ಹೇಳ್ತೇನೆ, ನಾನು ನನ್ನ ತಾಯಿಯಲ್ಲಿ ಅದನ್ನು ಕಂಡಿರೋದಕ್ಕೆ ನಾನು ನಿಮಗೆ ಹೇಳ್ತೇನೆ. ಒಂದು ತಾಯಿಗಿರುವಂಥಷ್ಟು ತಾಳ್ಮೆ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಅದನ್ನು ನಾವು ಗೌರವಿಸಬೇಕು, ಅದನ್ನು ನಾವು ಗುರುತಿಸಬೇಕು. ಒಂದು ತಾಯಿಗಿರುವಂಥ ತಾಳ್ಮೆ ಅಂತ ಹೇಳಿದರೆ ಅವರಿಗೆ ಎಷ್ಟು ರಿಸ್ಕ್ ಇರುತ್ತದೆ. ಆ ತಾಯಿ ಅವಾಗ ಇಲ್ಲಿ ತಾಯಿಗೆ ಆಗದವರಿರ್ಬೋದು, ಆದರೆ ಅವರು ತಾಯಿ ಆಗಲಿಕ್ಕಾಗಿರುವಂಥ ಮನೋಭಾವ ಅವರಲ್ಲಿ, ಅವರು ಬೆಳೀತಾ 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 ಒಂದು ಮನೋಭಾವ ಬರುತ್ತದೆ. ನೀವು ನೋಡಿಕೊಳ್ಳಿ, ಈಗ ಚಿಕ್ಕ ಮಕ್ಕಳಾದರೂ, ಈ ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳಾದರೂ ಏನಾದರೂ ಒಂದು ಸಿಕ್ಕಿದರೆ ಅವರು ಏನೋ ಕೈಯಲ್ಲಿ ಇಟ್ಕೊಂಡು, ಆದರೆ ಗಂಡು ಹುಡುಗರಾದರೆ ಏನೋ ಹೊಡೆಯೋದು ಬಡಿಯೋದು ಅದರಲ್ಲೇನೋ ಮಾಡ್ತಾರೆ. ಅವ್ರ ಮೈಂಡ್ ಸೆಟ್ ಹಂಗೆ ಇರುವುದು. ಅವರು ಟೆಕ್ನಿಕಲ್ ಬಗ್ಗೆ ಯೋಚಿಸ್ತಾರೆ ಗಂಡು ಹುಡುಗರು. ಹೆಣ್ಣು ಮಕ್ಕಳು ಆ ತಾಯಿಯ ಒಂದು ಮನೋಭಾವ ಹುಟ್ಟಿದ್ರಿಂದಲೇ ಅವರಲ್ಲಿ ಇರುತ್ತದೆ. ಯಾವುದೊಂದು ಗೊಂಬೆ ಸಿಕ್ಕಿದ್ರೆ ಸಾಕು, ಅದಕ್ಕೆ ಒಂದು ಬಟ್ಟೆ ಹಾಕಿ ಅಲ್ಲ, ಅದೆಲ್ಲ ಅದು ಅವರಲ್ಲಿದೆ. ಅದರಿಂದ ಅದು ದೇವರು ಸೃಷ್ಟಿ ಮಾಡುವಾಗ ಅವರಲ್ಲಿ ಇದೆ ಅದು. ಆದರೆ ಒಂದು ತಾಯಿ ಆಗಿದ ಮೇಲೆ ಅದರದ್ದು ಆ ಶ್ರಮೆ, ಆ ಸಹನೆಗಳು ಅವರಲ್ಲಿ ಇರುವುದು. ಅದನ್ನು ನಾವು ಗೌರವಿಸಲೇಬೇಕು. ಈಗ
ತಾಯಿಯಾದವರಿಗೆ ಮಕ್ಕಳು, ಅಮ್ಮ ನನ್ನ ಬಟ್ಟೆ ಕಾಣಿಸ್ತಾ ಇಲ್ಲ, ಎಲ್ಲಿಟ್ಟಿದೆಯಮ್ಮ ಅಂತ ಕೇಳ್ತಾರೆ. ಆವಾಗ ಅಲ್ಲಿ ಇದೆ ನೋಡು, ನಾನು ನೋಡಿ ಕಾಣಿಸ್ತಾ ಇಲ್ಲ ಅಮ್ಮ, ಬನ್ನಮ್ಮ. ಅಮ್ಮ ಪಾಪ ಅಲ್ಲಿ. ಆವಾಗ ಇಲ್ಲಿ ಗಂಡ, ಟೀ ಇನ್ನೂ ಆಗಿಲ್ವಾ? ಬಂದೆ ಪಾಪ. ಹೋಗಿ ಬಟ್ಟೆ ಹುಡಿಕೊಂಡು ಬಂದು ಇಲ್ಲಿ ಬಂದು ಟೀ ಕೊಡುವಾಗ ಅಲ್ಲಿಂದ ಅತ್ತೆ ಹೇಳ್ತಾ ಇದ್ದಾರೆ, ನನಗೆ ಹಾಲು ಸಾಕಮ್ಮ, ಟೀ ಬೇಡಮ್ಮ ಅಂದ. ಆಯಿತು ಅತ್ತೆ ಕೊಡ್ತೇನೆ ಅತ್ತೆ ಅಂದೇಳಿ. ಅಲ್ಲಿಂದ ಮಾವ ಹೇಳ್ತಾ ಇದ್ದಾರೆ, ನನ್ನ ಕನ್ನಡಿಗೆ ಕಾಣಿಸ್ತಾ ಇಲ್ವೇ, ಅದೆಲ್ಲಿಟ್ಟಿದೆ? ಈಗೋ ಬಂದೆ ಮಾವ. ನೀವು ಮಾವನಿಗೆ ಕನ್ನಡಿ ಕೊಡಬೇಕು. ನಾವೊಂದು ಗುರುತಿಸ್ತೀರಾ? ನನ್ನನ್ನು ಸೇರಿಸಿಕೊಂಡು ಹೇಳೋದು. ಹಾಲೆಲೂಯ್ಯ, ದೇವರಿಗೆ ಸ್ತೋತ್ರವಾಗಲಿ. ನಿಜವಾಗಿ ವರ್ಲ್ಡ್ ವುಮೆನ್ಸ್ ಡೇ ಅಂತೇಳಿ ಒಂದು ಮಾತು ಹೇಳೋದಕ್ಕಿಂತ ನಿಮ್ಮ ಕುಟುಂಬದಲ್ಲಿ ಆದರೂ ಅದನ್ನು ಪಾಲಿಸಿರಿ. ಹಾಲೆಲೂಯ್ಯ. ಮತ್ತೊಂದು ಸಾರಿ ಮನಪೂರ್ವಕವಾಗಿ ಅವರ ತ್ಯಾಗವನ್ನು ನೆನೆಸಿ ಅವರ ಮಕ್ಕಳನ್ನು ಸುಧಾರಿಸೋದು, ಮಕ್ಕಳಿಗೆ ಹಾಲು ಕುಡಿಸೋದು, ಮಕ್ಕಳದು ಬಟ್ಟೆ ಒಗೆಯೋದು, ಆ ಚಿಕ್ಕ ಮಕ್ಕಳಾದರೆ ಅದರಲ್ಲಿ ಅಳುವಾಗ ಅದನ್ನು ಸುಧಾರಣೆ ಮಾಡೋದು, ಮನೆಯಲ್ಲಿ ಅಡುಗೆ ಮಾಡೋದು, ಅದು ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಕಸಗೂಡಿಸೋದು ಮತ್ತು ಕ್ಲೀನಿಂಗ್ ಮಾಡೋದು ಮತ್ತು ಒಬ್ಬೊಬ್ಬರಿಗೆ ತರತರವಾದದನ್ನು ಒದಗಿಸೋದು, ಅವರವರದ್ದು ವಿಷಯಗಳಿಗೆ ಎಲ್ಲರಿಗೂ ಸರಿಯಾಗಿ ಅದನ್ನು ಸ್ಪಂದಿಸಿ ಒಂದು ತ್ಯಾಗವಾದ ಒಂದು ಸೇವೆ ಮಾಡುವಂಥ ಮಗಳಿಯವರಿಗೆ ಮನಪೂರ್ವಕವಾಗಿ ತಂದೆ ಕುಮಾರ ಪವಿತ್ರಾತ್ಮ ದೇವರಲ್ಲಿ ಪ್ರಿಯ ಮಹಿಳೆಯವರೇ, ನೀವು ಶುಭವಾಗಿರಲಿ, ನೀವು ಆರೋಗ್ಯವಾಗಿರಲಿ, ನೀವು ಕ್ಷೇಮವಾಗಿರಲಿ, ನೀವು ಜ್ಞಾನವಂತರಾಗಿರಲಿ. ದೇವರ ಕೃಪೆ ನಿಮ್ಮೊಂದಿಗೆ ಇರಲಿ. ಆಮೇನ್. ಸಹೋದರಿಯವರೇ, ನಿಮಗೊಂದು ಒಳ್ಳೆ ಮಾತು. ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 1ನೇ ವಾಕ್ಯ. ಎರಡನೇ ವಾಕ್ಯ ಕೂಡ ಹೇಳಿಕೊಳ್ಳೋಣ. ಪ್ರೈಸ್ ಗಾಡ್. ಹಾಲೆಲೂಯಾ. ಸಹೋದರಿಯವರೇ, ನಿಮಗಾಗಿ ಈ ವುಮೆನ್ಸ್ ಡೇಯಲ್ಲಿ ನೀವು ಪ್ರಖ್ಯಾತಿಗೆ ಬರಲಿಕ್ಕೆ, ನೀವು ಗೌರವಕ್ಕೆ ಬರಲಿಕ್ಕೆ, ನೀವು ಮನೆಯಲ್ಲಿ ಹೊಗಳಿಕೆ ಬರಲಿಕ್ಕೆ, ಮನೆಯಲ್ಲಿ ನೀವು ಪ್ರೀತಿಗೆ ಪಾತ್ರರಾಗಲಿಕ್ಕೆ ನಿಮಗೆ ಬೇಕಾಗಿರೋದು ಜ್ಞಾನ. ಆ ವಿಷಯದ ಬಗ್ಗೆ ಜ್ಞಾನೋಕ್ತಿಗಳ ಪುಸ್ತಕ 2ನೇ ಅಧ್ಯಾಯ 1ರಿಂದ 6 ತನಕ ವಾಕ್ಯಗಳು ಓದಿಕೊಳ್ಳೋಣ. ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ. ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಬುದ್ಧಿಗಾಗಿ ಮೊರೆ ಇಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು. ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವಜ್ಞಾನವನ್ನು ಪಡೆದುಕೊಳ್ಳುವಿ. ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯೂ ವಿವೇಕವೂ ಹೊರಟು ಬರುತ್ತವೆ. ಹಾಲೆಲೂಯಾ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳಿರ, ನಮ್ಮ ಮಕ್ಕಳಿಗೆ ಆಗೋದರಷ್ಟು ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿಕ್ಕೆ ಬಯಸುವರೆ ಎಲ್ಲರೂ. ಈಗ ಜೀವನ ಮಾಡಲಿಕ್ಕೆ ಬಹಳ ಕಷ್ಟಪಟ್ಟಾದರೂ ಆಹಾರದಲ್ಲಿ ಮನೆಯಲ್ಲಿ ಸ್ವಲ್ಪ ಖರ್ಚುಗಳು ಕಡಿಮೆ ಮಾಡಿಕೊಂಡಾದರೂ ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು, ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದಿಸಬೇಕು, ಅವರಿಗೆ ಒಳ್ಳೆಯ ಭವಿಷ್ಯಕ್ಕಿರಬೇಕು ಎಂಬುದು ಭಾವಿಸುವವರೇ ಎಲ್ಲ ತಂದೆ ತಾಯಿಯವರು. ಅದಕ್ಕಾಗಿ ನೋಡಿ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಈಗ ಸ್ಕೂಲ್ ಫೀಸ್ ಕಟ್ತಾರೆ, ವಾನ್ ಫೀಸ್ ಕಟ್ಟಬೇಕು, ಟ್ಯೂಷನ್ ಫೀಸ್ ಕಟ್ಟಬೇಕು, ಸ್ಕೂಲಲ್ಲಿ ಮತ್ತು ಓದಿ ಮುಗಿದುಕೊಂಡು ಬಂದು ಮತ್ತೆ ಮನೆಯಲ್ಲಿ ಟ್ಯೂಷನ್ ಕಳಿಸೋದು. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಯೆಹೋವನ ಭಯವನ್ನು ಅರಿತು ದೈವಜ್ಞಾನವನ್ನು ಪಡೆದುಕೊಳ್ಳುವಿ. ಹಾಲೆಲೂಯಾ. ಎಲ್ಲ ಜ್ಞಾನಕ್ಕಿಂತ ದೊಡ್ಡ ಜ್ಞಾನ ದೈವಜ್ಞಾನ. ಹಾಲೆಲೂಯಾ. ದೇವರು ನಮಗೆ ಜ್ಞಾನ ಕೊಟ್ಟಿದ್ದರೆ ಎಲ್ಲ ವಿಷಯಗಳದ ಬಗ್ಗೆಯೂ ದೇವರು ನಮಗೆ ಜ್ಞಾನ ಕೊಟ್ಟು ನಡೆಸುತ್ತಾರೆ. ನಾವು ಟ್ಯೂಷನ್ ಕಳಿಸಿದರೆ ಜ್ಞಾನ ಬರುತ್ತೆ ಅಂದ, ಆದರೆ ಅದು ಮಕ್ಕಳಿಗೆ ಪರ್ಸಂಟೇಜ್ ಬರಲಿಕ್ಕೆ ಅದು ಉಪಯೋಗ ಆಗುತ್ತದೆ. ಆದರೆ ಜೀವನದಲ್ಲಿ ಅವರು ಸಕ್ಸಸ್ ಆಗಬೇಕಂದ್ರೆ ದೈವ ಜ್ಞಾನ ಬರಬೇಕು. ಆ ದೈವಜ್ಞಾನ ಬರಲಿಕ್ಕಾಗಿ ಏನು ಮಾಡಬೇಕಂತ ಹೇಳ್ತಾ ಇರೋದು, ಕಂದ ನನ್ನ ಮಾತುಗಳನ್ನು ಅಂಗೀಕರಿಸು, ನನ್ನ ವಿಧಿಗಳನ್ನು
ನಿಧಿಯಂದೇ ಕಾಪಾಡಿಕೋ. ಯಾರ್ದು ನನ್ನ ಅಂತ ಹೇಳಿದರೆ ದೇವರದು, ಶಲೋಮೋನ್ದಲ್ಲ, ಹೇಳುವ ಪಾಸ್ಟ್ರದು ಅಲ್ಲ. ಯಾರ್ದು ಮಾತು? ದೇವರ ಮಾತನ್ನು ಅಂಗೀಕರಿಸು, ದೇವರ ವಿಧಿಗಳು ನಿಧಿಯಂದೇ ಕಾಪಾಡಿಕೋ. ಹಾಲೆಲೂಯಾ. ಸೃಷ್ಟಿಕರ್ತನಾದ ದೇವರಿಗೆ ತನ್ನ ಮಕ್ಕಳಾದ ಸಭೆಯ ಮಕ್ಕಳು ತನ್ನ ಮಕ್ಕಳೊಂದು ಲೆವೆಲಿಗೆ ಬರಬೇಕು ಅಂದಿರುತ್ತದೆ. ಹಾಲೆಲೂಯಾ. ಆದರೆ ಆ ಸ್ಥಿತಿಗೆ ನಾವು ಬರಲಿಕ್ಕೆ ನಾವು ದೇವರ ಮಾತು ಕೇಳಬೇಕು, ದೇವರ ವಿಧಿಗಳನ್ನು ಅನುಸರಿಸಬೇಕು. ನಾವು 1000 ಕೇಳಿದರೂ, ಈಗ 1000 ಪ್ರಸಂಗ ಕೇಳಿದ್ರು, ನನ್ನ ಹಾಗೆ 1 ಅವರ್ ಪ್ರಸಂಗ ಮಾಡಿ ನೀವು ಕೂತ್ಕೊಂಡು ಕೇಳಿದರೂ ಅಲ್ಲ ಪ್ರಯೋಜನ. ನೀವು ಅದನ್ನು ಕೇಳುವುದನ್ನು ಗ್ರಹಿಸಿ ಅದನ್ನು ಅನುಸರಿಸು. ದೈವ ಜ್ಞಾನದಿಂದ ತುಂಬಲ್ಪಡುತ್ತದೆ. ಆಮೇನ್. ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೆ ತಿರುಗಿಸು. ಹಾಲೆಲೂಯಾ. ದೈವಜ್ಞಾನ ಹೊಂದಿಕೊಳ್ಳಿಕ್ಕಾಗಿ, ಜ್ಞಾನ ಹೊಂದಿಕೊಳ್ಳಿಕ್ಕಾಗಿ ಹೇಳ್ತಾರೆ, ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೆ. ನಮ್ಮ ಕೇಳುವಂಥ ವಿಚಾರಗಳು ಹೆಂಗೆ ಇರಬೇಕು? ಜ್ಞಾನದ ಕಡೆಗೆ ಕಿವಿ ಕೊಡಬೇಕು. ನೋಡಿ, ಹರಟೆ ಮಾತುಗಳಿಗೆ ಕಿವಿ ಕೊಡಬಾರದು ಎಂದು ತಿಮೋಥೆಯನಿಗೆ ಪೌಲ ಅಪೊಸ್ತಲನು ಹೇಳಿಕೊಡ್ತಾ ಇದೆ. ನಮ್ಮ ಕಿವಿ ಸುಮ್ಮನೆ ಪ್ರಯೋಜನ ಇಲ್ಲದ ವಿಷಯಗಳಿಗೆ ಕಿವಿ ಕೊಡೋದಕ್ಕಿಂತ ಏನಾದರೂ ಹೊಸದಾಗಿ ಅರಿವು ಪಡೆದುಕೊಳ್ಳುವಂಥ, ಜ್ಞಾನ ಪಡೆದುಕೊಳ್ಳುವಂಥ ವಿಷಯದ ಕಡೆಗೆ ಕಿವಿಗೊಡು. ಆಮೇಲೆ ಹೃದಯವನ್ನು ವಿವೇಕದ ಕಡೆಗೆ ತಿರುಗಿಸು. ಹೃದಯ ಈ ಕೇಳಿದನ್ನು ಯೋಚಿಸುವುದು, ಅದನ್ನು ರಿವೈಂಡ್ ಮಾಡೋದು. ಅದನ್ನುವಾಗೆ ಅದನ್ನೇನು ಮಾಡಬೇಕಂದ್ರೆ ಹೃದಯ ಚಿಂದೆ ಏನು ಮಾಡಬೇಕು? ವಿವೇಕದ ಕಡೆಗೆ ತಿರುಗಿಸು. ಇದು ತಿಳ್ಕೊಳ್ಳಬೇಕು ಎಂಬುದು ಕಡೆಗೆ. ಇದರಲ್ಲಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಇದರಲ್ಲಿ ಏನು ಪರಿಣಾಮ ಏನಾಗುತ್ತೆ, ಯೋಚಿಸುವುದ ಕಡೆಗೆ ಹೃದಯ ಕೊಡು. ಹಾಲೆಲೂಯಾ. ದೈವಜ್ಞಾನದಿಂದ ತುಂಬುವುದು ಬಗ್ಗೆ ಸತ್ಯವೇ ಹೇಳ್ತಾ ಇದ್ದಾರೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಮತ್ತು ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು. ಹಾಲೆಲೂಯಾ. ಬುದ್ಧಿಗಾಗಿ ಮೊರೆಯಿಡು. ಮಕ್ಕಳಿರ ಓದುವ ಮಕ್ಕಳೇ, ಸ್ಕೂಲ್ಗೆ ಹೋಗಿದ್ರೆ ಸಾಲದು, ಟ್ಯೂಷನ್ಗೆ ಹೋದರೆ ಸಾಲದು, ದೇವರಿಗೆ ಮೊರೆಯಿಡು. ಮಾಸ್ಟ್ರು ಹೇಳಿಕೊಡುವ ಪಾಠಗಳು, ದೇವರೇ ನನಗೆ ಜ್ಞಾಪಕದಲ್ಲಿ ಇರಬೇಕು, ನನಗೆ ಟ್ಯೂಷನ್ ಕ್ಲಾಸಲ್ಲಿ ಹೇಳಿಕೊಡುವಂಥದ್ದು ನನಗೆ ಜ್ಞಾಪಕದಲ್ಲಿ ಇರಬೇಕು, ದೇವರೇ ನನಗೆ ಅದನ್ನು ತಿಳಿದುಕೊಳ್ಳುವಂಥ ಬುದ್ಧಿ ಕೊಡಿ, ಅದಕ್ಕೆ ಜ್ಞಾನ ಕೊಡಿ ಎಂದು ದೇವರಿಗೆ ಮೊರೆ ಇಡಬೇಕು. ವಿವೇಕಕ್ಕಾಗಿ ಕೂಗಿಕೊಳ್ಳಿರಿ, ಕೂಗಬೇಕು. ದೇವರೇ ನನಗೆ ವಿವೇಕ ಬೇಕು, ದೇವರೇ ನನಗೆ ವಿವೇಕ ಬೇಕು, ನನಗೆ ಇದನ್ನು ತಿಳುವಳಿಕೆ ಕೊಡಿ. ಹಾಲೆಲೂಯಾ. ಒಂದು, ಮಾತುಗಳಿಗೆ ಅಂಗೀಕರಿಸು. 2, ವಿಧಿಗಳನ್ನು ನಿಧಿಯಂತೆ ಕಾಪಾಡು. 3, ಕಿವಿಯನ್ನು ಜ್ಞಾನದ ಕಡೆಗೆ ಕಿವಿಗೊಡು. 4, ಹೃದಯವನ್ನು ಹೃದಯದಲ್ಲಿ ವಿವೇಚಿಸು. 5, ಬುದ್ಧಿಗಾಗಿ ಮೊರೆ ಇಡು. 6, ವಿವೇಕ ಕೂಗಿಕೊಳ್ಳು. ಅದನ್ನು 7, ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು. ಆಗ ನೀನು ಯೆಹೋವನಿಂದ ಭಯವನ್ನು ಅರಿತು ದೈವ ಜ್ಞಾನ ಪಡೆದುಕೊಳ್ಳುವಿ. 7 ಕಾರ್ಯಗಳು ಹೇಳಿದೆ. ಹೀಗೆ ನೀ ಮಾಡಿದರೆ ನೀ ದೈವ ಜ್ಞಾನ ಹೊಂದಿಕೊಳ್ಳುವಿರಿ. ಅದು ವಿದ್ಯಾಭ್ಯಾಸದಿಂದ ಬಂದಿದ್ದಲ್ಲ, ಅದು ಪ್ರಾಕ್ಟೀಸಿಂದ ಬಂದಿರುವುದಲ್ಲ, ಅದು ದೇವರು ಕೊಟ್ಟ ಜ್ಞಾನ. ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಯೆಹೋವನೇ ಜ್ಞಾನವನ್ನು ಕೊಡುವಾದನು. ಮಕ್ಕಳು ಹೇಳು, ಎಲ್ಲ ಮಕ್ಕಳು ಹೇಳು. ಮಾಸ್ಟರ್ಗಳು ಅದಕ್ಕೆ ಒಂದು ನಮಗೆ ರೂಟ್ ತೋರಿಸ್ತಾರೆ. ಸ್ಕೂಲಲ್ಲಿರುವಂಥ ಟೀಚರ್ಸು ನಮಗೆ ಈಗ ಹಿಂಗೆ ಎಂದು ತೋರಿಸಿ ಕೊಡ್ತಾರೆ. ಆದರೆ ಅವರು ರೂಟ್ ತೋರಿಸೋರಷ್ಟೇ, ಅದರ ಕೊಡುವಾದನು ಯೆಹೋವನೇ. ಆಶೀರ್ವಾದ ಕೊಡುವುದು ಪಾಸ್ಟರ್ಗಳು ಅಲ್ಲ,
ಆಶೀರ್ವಾದಕ್ಕಾಗಿ ಪಾಸ್ಟ್ರು ದಾರಿ ತೋರಿಸ್ತಾರೆ. ನೀವು ರೋಗಿಗಳ ಮೇಲೆ ಕೈ ಇಟ್ಟಿದರೆ ಅವರು ಸೌಖ್ಯವಾಗೋದು. ಪಾಸ್ಟ್ರಿಗೂ ಕೈ ಇಡುವುದು ಪಾಸ್ಟ್ರದು ಕರ್ತವ್ಯ, ಜವಾಬ್ದಾರಿ. ಅದರ ಸೌಖ್ಯ ಕೊಡೋದು ದೇವರೇ, ಪಾಸ್ಟ್ರ್ ಅಲ್ಲ, ಇಲ್ಲ ಯಾವುದೇ ಸೇವಕರಲ್ಲ. ಅದರಿಂದ ಎಲ್ಲ ಒಳ್ಳೆಯ ದಾನಗಳು, ಮೇಲನ ಲೋಕದ ವರಗಳು ದೇವರಿಂದಲೇ ಬರುವುದು. ಹಲ್ಲೆಲೂಯಾ. ಹೋದ ಭಾನುವಾರ ನಾವು ಹೇಳಿ ಮುಗಿಸಿದೆ, ಈ ಕೆಲಸಗಳು, ಈ ಯೋಚನೆಗಳು ದೇವರಿಂದಾಗಿದ್ದರೆ ಯಾರು ಅದನ್ನು ಕೆಡಿಸಲಿಕ್ಕೆ ಆಗುವುದಿಲ್ಲ. ಇನ್ನು ಕೆಡಿಸಲಿಕ್ಕೆ ಹೋಗಿದರೆ ಅವರು ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ಯುದ್ಧ ಮಾಡುವವರಾಗಿರುತ್ತಾರೆ. ಎಂದ ಪ್ರಿಯರೇ, ಎಲ್ಲ ಕಾರ್ಯಗಳದ್ದು ಕಂಟ್ರೋಲ್ ದೇವರದೇ. ಆ ದೇವರಲ್ಲಿ ಮೊರೆಯಿಡು, ಆ ದೇವರಲ್ಲಿ ಕಿವಿ ಕೊಡು, ಆ ದೇವರಲ್ಲಿ ಧ್ಯಾನಿಸು, ಆ ದೇವರಲ್ಲಿ ಹುಡುಕಿ ನಿಧಿ ಎಂದೇ ಹುಡುಕು, ನಾವು ಆಶೀರ್ವದಿಸಲ್ಪಡುತ್ತೇವೆ. ಹಲ್ಲೆಲೂಯಾ. ಪ್ರಿಯ ಸಹೋದರಿಯವರೇ, ನೋಡಿ, ನೀವು ದೇವರನ್ನು ಪ್ರಾರ್ಥಿಸಿ ದೇವರಿಂದ ನೋಡಿ, ಆವಾಗಳಿದೆ ಕಿವಿಗೊಡು, ಹುಡುಕು, ಮೊರೆಯಿಡು, ಮತ್ತು ನಿಕ್ಷೇಪದಂತೆ ಕಾಪಾಡು, ಹೃದಯದಲ್ಲಿ ವಿವೇಚಿಸು ಅಂತೆಲ್ಲ ಹೇಳಿದಿರಲ್ಲ. ಇದು ನೀವು ಮಾಡಿಕೊಂಡು ನೀವು ದೇವರಿಂದ ಜ್ಞಾನ ಪಡೆದುಕೊಳ್ಳಿ. ನೀವು ದೇವರಿಂದ ಜ್ಞಾನ ಪಡೆದುಕೊಳ್ಳುವಾಗ ನಿಮಗೆ ಮನೆ ಕಟ್ಟಲಿಕ್ಕೆ ಅಥವಾ ಕುಟುಂಬ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗಿರುವಂಥ ತಾಳ್ಮೆ ಪುರುಷರಿಗಿಲ್ಲ. ನನ್ನನ್ನು ಸೇರಿಸಿ ಹೇಳ್ತೇನೆ, ನಿಮಗಿರುವಂಥ ತಾಳ್ಮೆ ನಮಗೆ ಪುರುಷರಿಗೆ ಇಲ್ಲ. ನೀವು ಅದನ್ನು ಮತ್ತು ಸರಿ ಮಾಡಲಿಕ್ಕೆ ಅಲ್ಲಿ ಮಿಸ್ಟೇಕ್ ಆದರೆ ಸರಿ ಮಾಡಲಿಕ್ಕೆಲ್ಲ ನಿಮಗೆ ಆ ತಾಳ್ಮೆ ಇದೆ. ಅದರಿಂದ ನೀವು ಅದಕ್ಕೆ ಬೇಕಾದ ಜ್ಞಾನ ದೇವರಿಂದ ಕೇಳಿ ಪಡೆದುಕೊಳ್ಳಿರಿ. ಇವರದ ತ್ಯಾಗ ಎಂಬುದು ಸುಲಭ ಅಲ್ಲ. ಮತ್ತು ಹೇಳ್ತೇನೆ, ಮಕ್ಕಳೇ, ನೀವು ಅರ್ಥ ಮಾಡಿಕೊಳ್ಳಿರಿ, ಅವರದ್ದು ತ್ಯಾಗ ಎಂಬುದು ಅಲ್ಪ ಸ್ವಲ್ಪ ಅಲ್ಲ. ನೀವು ಮನೆಯಲ್ಲಿ ಗಮನಿಸಿದರೆ ಗೊತ್ತಾಗುತ್ತದೆ ಅದರದ್ದು ತ್ಯಾಗ ಏನಂದ. ಓಕೆ, ಅದರಿಂದ ನಿಮಗೆ ಅದೆಲ್ಲ ನಿವಾರಿಸಲಿಕ್ಕೆ ನೀವೇನು ಮಾಡಬೇಕು? ದೇವರಿಂದ ಜ್ಞಾನ ಪಡೆದುಕೊಳ್ಳಿರಿ. ಹಲ್ಲೆಲೂಯಾ. ಆದರೆ ನೋಡಿ, ಸಹೋದರಿ ಹೇಳ್ತಾ ಇದ್ದಾನೆ, ಅವರು ದೈವಜ್ಞಾನ ಪಡೆದುಕೊಳ್ಳುವಾಗೆ ನಾವು ಸರಳ ಮಾರ್ಗಿ ಆಗಿದರೆ ಯೆಹೋವನಿಂದ ದಯೆ ಹೊಂದಿಕೊಳ್ಳುತ್ತದೆ. ಅವರು ದೈವಜ್ಞಾನ ಹೊಂದಿಕೊಂಡ ಮೇಲೆ ನಾವು ಇವಳನ್ನು ಹಂಗೆ ಮುಂದೆ ಬಿಡಬಾರ್ದು. ಇವಳು ನನಗಿಂದ ಎಲ್ಲದಕ್ಕೂ ಹಂಗೆ ಮುಂದೆ ಹೋಗ್ತಾಳೆ, ಏನೋ ಒಂದು ಮಾಡಬೇಕು ಅಂತ ಹೇಳಿಕೊಂಡಿದ್ದರೆ ವಕ್ರ ಬುದ್ಧಿಯು ವಕ್ರ ಮಾರ್ಗಿಯು ಅದನ್ನು ಅಸಡ್ಡೆ ಮಾಡುತ್ತಾನೆ. ಹುಷಾರು. ಹೆಣ್ಣು ಮಕ್ಕಳಿಗೆ ದೇವರು ದೈವಜ್ಞಾನ ಕೊಟ್ಟು ಅವರೇನೋ ಒಂದು ಒಳ್ಳೆಯ ಕಾರ್ಯಗಳು ಮಾಡಿ ಬುದ್ಧಿಜ್ಞಾನಗಳು ಮಾಡಿಕೊಂಡು ಬರುವಾಗ ನೀವು ವಕ್ರ ಬುದ್ಧಿಯಿಂದ ಈಕೆಗೊಂದು ಪಾಠ ಕಲಿಸಬೇಕು ಸಾಲದು, ಈಕೆ ಮನೆಯಲ್ಲಿರುವ ತಾಯಿ ತಂದೆಯವರಿಗೂ ಬುದ್ಧಿ ಕಲಿಸಬೇಕು ಎಂದು ನೀವು ಹೇಳಿಕೊಂಡಿದರೆ ದೇವರು ಅಸಡ್ಡೆ ಮಾಡುತ್ತಾರೆ. ಇಲ್ಲಿದ್ದೀರಾ? ಅತ್ತೆ ಬಗ್ಗೆ ಮಾವನ ಬಗ್ಗೆ ಒಳ್ಳೆಯದು ಮನೆಯಲ್ಲಿ ಹೇಳದನ್ನೇ ಹೊರತು ಕಂಪ್ಲೇಂಟ್ ಹೇಳಬಾರ್ದು. ಹಲ್ಲೆಲೂಯಾ. ಈ ವುಮೆನ್ಸ್ ಡೇಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ವಕ್ರ ಬುದ್ಧಿ ಉಪಯೋಗಿಸಿಕೊಳ್ಳಿಕ್ಕೆ ಹೋಗಬೇಡ. ಏನು ಮಾಡಬೇಕು? ಸರಳ ಮಾರ್ಗಿಯಾಗಿದ್ದರೆ ಯೆಹೋವನಿಗೆ ಭಯಪಡುವನಾಗಿ. ಹಲ್ಲೆಲೂಯಾ. ಅಂದ ಸಹೋದರರು ಏನು ಮಾಡಬೇಕು? ಯೆಹೋವನಿಗೆ ಭಯಪಟ್ಟು ಸರಳ ಮಾರ್ಗಿಯಾಗಿರು. ಸಹೋದರಿಯವರು ದೈವಜ್ಞಾನ ಪಡೆದು ಮನೆ ಕಟ್ಟು. ಇದು ಇಬ್ಬರು ಇದೇ ಥರ ಪುರುಷನು ಸ್ತ್ರೀ ಇದಿರುವಾಗ ಆ ಕುಟುಂಬ ದೇವರ ರಾಜ್ಯ ನಮ್ಮ ಬಳಿಯಲ್ಲೇ ಪ್ರಾರಂಭವಾಗಿದೆ. ಯೇಸು ಸ್ವಾಮಿ ಹೇಳಿದ ಮಾತು, ದೇವರ ರಾಜ್ಯ ನಿಮ್ಮಲ್ಲಿಯೇ ಇದೆ. ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಬರುವ ಸಂತೋಷವನ್ನು ಅನುಭವಿಸ್ತಾ ಇದ್ದರೆ ನಾವು ದೇವರ ರಾಜ್ಯದಲ್ಲಿದೆ. ಅಲ್ಲಿ ಕೊರತೆ ಇದ್ದರೂ, ಬಡಸ್ತನ ಇದ್ದರೂ, ಅನಾರೋಗ್ಯ ಇದ್ದರೂ, ಅಲ್ಲಿ ಸರಪಳಿ ಇದ್ದರೂ, ಅಲ್ಲಿ ನಾವು ರಕ್ಷಣೆಯಲ್ಲಿದ್ದರೆ ನಾವು ಸ್ವರ್ಗದಲ್ಲೇ ಇದೆ ಎಂದರ್ಥ. ಅದಕ್ಕೆ ಪೌಳಶೀನರು ಸರಪಳಿಯಲ್ಲಿ ಕಟ್ಟಿರುವಾಗಲೇ ಆರಾಧನೆ ಮಾಡಲಿಕ್ಕೆ ಕಾರಣ. ಅದರಿಂದ ಸಹೋದರಿಯವರು ಜ್ಞಾನವಂತಳಾಗಲಿಕ್ಕೆ ದೇವರಿಂದ ಜ್ಞಾನ ಪಡೆದುಕೊಳ್ಳಿರಿ. ಸಹೋದರರು ಸರಳ ಮಾರ್ಗವನ್ನು ಹುಡುಕಿರಿ, ವಕ್ರ ಮಾರ್ಗ ಹುಡುಕಬಾರದು. ನೇರ ನಟ್ಟ ಇರಲಿ. ನೇರ ನಟ್ಟ ಇರುವ ಸರಳ ಮಾರ್ಗಿ ಯೆಹೋವನಿಗೆ ಭಯಪಟ್ಟು
ಯೆಹೋವನಿಗೆ ಭಯಪಡುವವರಿಗೆ ಯೆಹೋವನ ಅನುಗ್ರಹ ಇರುತ್ತದೆ. ಹಾಲೆಲೂಯಾ. ಸರಿ, ದೇವರಿಗೆ ಸ್ತೋತ್ರವಾಗಲಿ. 1 ಪೇತ್ರ 3ನೇ ಅಧ್ಯಾಯ 1-2 ವಾಕ್ಯ ಓದಿ. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಪ್ರೈಸ್ ಗಾಡ್. 7ನೇ ವಾಕ್ಯ ಸಹೋದರಿಗಾಗಿ ಹೇಳಿದೆ. ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ. ಹಾಲೆಲೂಯಾ. ಮನೆ ಕಟ್ಟಲಿಕ್ಕಾಗಿ ಅಥವಾ ಕುಟುಂಬ ಚೆನ್ನಾಗಿರ್ಲಿಕ್ಕಾಗಿ, ಕುಟುಂಬ ಸ್ವರ್ಗವಾಗಿ ಮಾರ್ಪಡಿಸಲಿಕ್ಕಾಗಿ ಫಸ್ಟು ದೇವರಿಂದ ಜ್ಞಾನ ಕೇಳಿಕೊಳ್ಳಿರಿ ಎಂದು ಹೇಳಿದೆ. 2ನೇದು ಹೇಳ್ತಾ ಇದ್ದಾರೆ, ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯವರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಈ ವಿಮೆನ್ಸ್ ಡೇಯಲ್ಲಿ, ಈ ಮಹಿಳೆಯರ ದಿನದಲ್ಲಿ ಸಹೋದರಿಯವರೇ, ದೇವರ ವಾಕ್ಯ ನಮಗೆ ಬೋಧಿಸುವುದೇನೆಂದರೆ ನೀವು ನಿಮ್ಮ ಗಂಡಂದನಿಗೆ ಅಧೀನರಾಗಿರಿ. ದೇವರ ಕ್ರಮ ಏನಿದೆ? ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಸೈಕಲ್ದು ಮುಂದೆ ಇರುವಂಥ ಟೈರು ದಪ್ಪ ಇದೆಯಾ, ಹಿಂದೆ ಇರೋದು ದಪ್ಪ ಇದೆಯಾ? ಹಿಂದೆ ಇರೋದು ದಪ್ಪ. ಮುಂದೆ ಲೋಡ್ ಕಮ್ಮಿ, ಅದು ಮುಂದೆ ದಪ್ಪ ಕಮ್ಮಿ ಇದ್ದರೆ ಅದು ಮುಂದೆ ಮೂವ್ ಆಗುತ್ತದೆ. ಹಾಲೆಲೂಯಾ. ಕ್ರಮ ಇದೆ. ಹಿಂದೆ ಮನುಷ್ಯನ ಭಾರ ತಡ್ಕೊಳ್ಳಿಕ್ಕೆ ಹಿಂದಿನ ಟೈರು ಲೋಡು ಜಾಸ್ತಿ ತಗೊಳ್ಳೋದಕ್ಕೆ ದಪ್ಪ ಇರಬೇಕು. ಹಾಲೆಲೂಯಾ. ಅದೇ ಥರ ಕುಟುಂಬದ ಕ್ರಮ, ಪುರುಷನಕ್ಕಿಂತ ಸ್ತ್ರೀಯವರು ವಿವೇಕವನ್ನು ಪಡೆದು ವಿಧೇಯರಾಗಿ. ಈ ವಿಧೇಯತ್ವ ಎಂದು ಹೇಳೋದು ಗುಲಾಮತನ ಅಲ್ಲ, ಅದು ಅರ್ಥ ಮಾಡಿಕೊಳ್ಳಿ. ಗುಲಾಮತನ ಅಲ್ಲ. ಹೀಗೆ ಎಲ್ಲ ವಿಷಯಗಳಲ್ಲಿಗೂ ಪುರುಷನೊಂದಿಗೆ ಒಂದು ಮಾತು ಕೇಳಿಕೊಂಡು, ಒಂದು ಅನ್ಯೋನ್ಯತೆಯಲ್ಲಿ ಒಂದು ಅಭಿಪ್ರಾಯ ಕೇಳಿಕೊಂಡು ಹೋಗುವಂಥ ಆ ವಿಧೇಯತೆ ಹೇಳದೇ ಹೊರತು, ಈಗ ಪುರುಷನ ಚೇರಲ್ಲಿರುವಾಗ ಸ್ತ್ರೀ ಕೆಳಗಡೆನೇ ಇರಬೇಕು ಅಂದ ಲೆಕ್ಕದಲ್ಲಿ ಅಲ್ಲ ಹೇಳೋದು. ಆ ಗುಲಾಮತನ ಅಲ್ಲ. ಎಲ್ಲ ವಿಷಯಗಳಲ್ಲಿ ನಿಮ್ಮ ಗಂಡದರಿಗೆ ಅಧೀನರಾಗಿರಬೇಕು. ಇದು ಯಾವಾಗ ಆಗಿದೆ ಅಂತ ಹೇಳಿದರೆ, ಏದನ್ ತೋಟದಲ್ಲಿ ಆಗಿದ ಮಿಸ್ಟೇಕಿನಿಂದ ದೇವರು ಇದನ್ನು ಸ್ವಲ್ಪ ಅರೇಂಜ್ಮೆಂಟ್ ಮಾಡಿದ್ದು. ಆದಿಯಲ್ಲಿ ದೇವರು ಮನುಷ್ಯನನ್ನು ಏನಂತ ಬರೆದಿದೆ? ಗಂಡು ಹೆಣ್ಣಾಗಿ ಸೃಷ್ಟಿಸಿದರು. ಅಷ್ಟೇ, ಸಮ ಇತ್ತು. ಗಂಡು ಹೆಣ್ಣಾಗಿ ಸೃಷ್ಟಿಸಿದರು. ಆಮೇಲೆ ಅವರು ಪಾಪ ಮಾಡಿ ಆ ಹವ್ವಳನ್ನು ಮೋಸಕ್ಕೆ ಒಳಪಟ್ಟಿದ್ದರ ಮೇಲೇನೆ ದೇವರೇನು ಮಾಡಿದ್ದಾರೆ ಅಂದರೆ, ನಿನ್ನ ಆಸೆ ಪುರುಷನ ಮೇಲಿರುವುದು ಎಂದು ಹೇಳಿರುವುದು. ಇದು ದೇವರು ನೇಮಿಸಿಕೊಟ್ಟ ಪ್ರಮಾಣ ಆಗಿರುವುದರಿಂದ ನಾವು ಆ ದೇವರ ಪ್ರಮಾಣ ಅನುಸರಿಸಿ ನೀವು ಅಧೀನರಾಗಿದ್ದರೆ ನಿಮ್ಮ ಕುಟುಂಬ ಸ್ವರ್ಗವಾಗಿರುತ್ತದೆ. ಆದರೆ ನೀವು ಎಳ್ದಿರು ಬೆಳ್ಳಿದ್ರು ಹೋದರೆ, ಈಗ ನಮಗೇನು ಕಡಿಮೆ, ನಮ್ಮ ಊರಲ್ಲಿ ನಮ್ಮ ಅಪ್ಪನದು ಸ್ಟ್ಯಾಂಡರ್ಡ್ ಎಂದು ಗೊತ್ತಾ, ಈ ಮನುಷ್ಯನ ಥರ ಏನು ಅಲ್ಲ ಅಂದಲ್ಲ. ನೀವು ಅಲ್ಲಿ ಉಪದೇಶ ಮಾಡಲಿಕ್ಕೆ ಹೋಗಿದರೆ ಮನೆ ಸ್ವಂತ ಕೈಯಿಂದ ಕಿತ್ತು ಹಾಕೋಳಾಗಿದ್ದಾರೆ. ಹಾಲೆಲೂಯಾ. ಮನೆ ಕಿತ್ತಾಕಿದೆ ಅಂದರೆ ಗೋಡೆ ಕಿತ್ತಾಕಿದಲ್ಲ, ಕಿಟಕಿ ಬಾಗಿಲು ಕಿತ್ತಾಕಿದಲ್ಲ, ನಿಮ್ಮ ಕುಟುಂಬದ ಸಮಾಧಾನ ಕಿತ್ತಾಕಿರುತ್ತದೆ. ಹಾಲೆಲೂಯಾ. ಈ ಮಹಿಳೆಯರ ದಿನದಲ್ಲಿ ಸಹೋದರಿಯವರೇ, ಎಲ್ಲ ಗಂಡಂದವರದ್ದು ಸ್ವಭಾವ ಒಂದೇ ಥರ ಅಲ್ಲ. ಗಂಡಸರುಗಳಲ್ಲಿ ಕೆಲ ಗಂಡಸರುಗಳು ತುಂಬ ಅನುಸರಣೆ ಉಳ್ಳವರು, ವಿಧೇಯತೆ ಉಳ್ಳವರು, ಹೆಂಡತಿಯಲ್ಲಿ ಸಮಭಾವನೆಯಲ್ಲಿ ಇರೋರು ಇರಬಹುದು. ಆದರೆ ಕೆಲವರು ಅವಿಧೇಯರು, ಹೇಳಿದ ಮಾತು ಕೇಳದವರು. ಹಾಗಾದರೆ ಅವರು ಸ್ವ ಇಚ್ಛೆಯಿಂದ ಸ್ವಂತ ಇಷ್ಟ ಪ್ರಕಾರ ಮಾಡೋದು, ಸ್ವಂತ ಇಷ್ಟ ಪ್ರಕಾರ ಮಾಡಿ ಆಮೇಲೆ ಕಷ್ಟೇನು ನಷ್ಟೇನು ಬಂದು ಲಾಸು ಮಾಡಿಕೊಂಡು ಬರುವವರೆಲ್ಲ ಇರ್ಬೋದು. ಆವಾಗೇ ನೀವು ಅವರು ಅವಿಧೇಯರಾಗಿದ್ದರು ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳೋದನ್ನು ಅವರು ನೋಡಿ. ಹಾಲೆಲೂಯಾ.
ಪಾಪ ಅವಳೆಷ್ಟು ಕಷ್ಟಪಡ್ತಾರೆ, ಅವರೆಷ್ಟು ಪ್ರೇಯರ್ ಮಾಡ್ತಾರೆ, ಅವರೆಷ್ಟು ಶ್ರಮ ಪಡ್ತಾರೆ, ಎಷ್ಟು ಇದಕ್ಕೆಲ್ಲ ರಿಸ್ಕ್ ತಗೊಳ್ತಾರೆ, ನಾನು ಸ್ವಲ್ಪ ಆದರೂ ಮಾಡಬೇಕಲ್ಲ ಅಂದ ನೋಡಿಕೊಂಡಾದರೂ ಮಾಡುವಂಥ ಮಾರ್ಪಾಡು ಉಂಟಾಗಲಿ. ಹಾಲೆಲೂಯಾ. ಕುಟುಂಬ ಚೆನ್ನಾಗಾಗುತ್ತದೆ, ಕುಟುಂಬ ಸಂತೋಷ ಆಗಲಿಕ್ಕಾಗಿ ಹೇಳ್ತಾ ಇದ್ದೀನಿ. ಹಾಲೆಲೂಯಾ. ಅದನ್ನ ಸಹೋದರಿಯವರು ಏನು ಮಾಡಬೇಕು? ಪುರುಷರಿಗೆ ವಿಧೇಯರಾಗಿರಲಿ. ಮತ್ತು ಪುರುಷರೇನು ಮಾಡಬೇಕು? ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಹಾಲೆಲೂಯಾ. ತಿಮೋಥನಿಗೆ ಬರೆದಿರುವ 2ನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ ನೋಡಿ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯೋನೀಕೆಯಲ್ಲಿಯೂ ವಾಸವಾಗಿತ್ತು. ಹಾಗೆಯೇ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಹಾಲೆಲೂಯಾ. ಕುಟುಂಬದ ಆಸ್ತಿ ಎಂಬುದು ಮಕ್ಕಳು. ಆಮೇನ್. ಹೌದಲ್ವಾ? ಕುಟುಂಬದ ಆಸ್ತಿ ಎಂಬುದು ಮಕ್ಕಳು. ಮಕ್ಕಳು ಆಶೀರ್ವದಿಸಲ್ಪಟ್ಟಿದರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಇಲ್ಲ. ಮಕ್ಕಳ ಆಶೀರ್ವಾದಕ್ಕಿಂತ ಕೆಳಗಡೆನೆ ಉಳಿದಿರುವ ಎಲ್ಲ ಆಶೀರ್ವಾದಗಳು. ಹೌದಾ ಇಲ್ವಾ? ನೋಡಿ, ಅಲ್ಲಿ ಸಹೋದರಿಯವರೇ ವುಮೆನ್ಸ್ ಡೇಯಲ್ಲಿ ಅಜ್ಜಿಯಿಂದ ಮಗಳಿಗೂ, ಮಗಳಿಂದ ಮಗನಿಗೂ. ನೋಡಿ, ಮಗನ ಬಗ್ಗೆ ಪೌಲನು ಹೇಳ್ತಾರೆ, ನಿನ್ನ ನಂಬಿಕೆಯನ್ನು ನಾನು ನೆನಪು ಮಾಡುತ್ತೇನೆ. ನೆನಪು ಮಾಡಿಕೊಳ್ಳುವಂಥ ಒಂದು ಮಗನಿಗೆ ಕಾರಣ ವಿಶ್ವಾಸವುಳ್ಳ ಅಜ್ಜಿಯು, ವಿಶ್ವಾಸವುಳ್ಳ ತಾಯಿಯು. ಈ ವುಮೆನ್ಸ್ ಡೇಯಲ್ಲಿ ನಿಮ್ಮ ಮಕ್ಕಳು ಆಶೀರ್ವದಿಸಲ್ಪಡಲಿಕ್ಕೆ ಅಜ್ಜಿಯು ತಾಯಿಯು ವಿಶ್ವಾಸವುಳ್ಳವರಾಗಿರುವಾಗ ಅನುಸರಣೆಯುಳ್ಳ ಮತ್ತು ನಂಬಿಗಸ್ತನಾದ ನೆನಪು ಮಾಡತಕ್ಕ ಪ್ರಖ್ಯಾತಿಗೆ ಬಂದ ಒಂದು ತಲೆಮಾರಾಯಿತು. ಹಾಲೆಲೂಯಾ. ನಮ್ಮ ಭಕ್ತಿ ತಲೆಮಾರುಗಳನ್ನು ಆಶೀರ್ವದಿಸುತ್ತದೆ. ಮಕ್ಕಳು ದೇವರಲ್ಲಿ ಪ್ರಾರ್ಥಿಸಬೇಕು, ಜ್ಞಾನ ಕೇಳಬೇಕು, ವಿವೇಕ ಪಡೆದುಕೊಳ್ಳಬೇಕು. ಆದರೆ ಅಜ್ಜಿಯು ತಾಯಿಯು ಪ್ರಾಣದ ಪ್ರಾರ್ಥನೆ ಒಂದು ಹೆಸರಿಗೆ ಬಂದ ತಿಮೋಥನಿಗೆ ಜನ್ಮ ಕೊಟ್ಟಿದೆ. ಪ್ರಾರ್ಥನೆಯಲ್ಲಿ ಹುಟ್ಟಿದ ಮಕ್ಕಳು ಅದು ಪ್ರಖ್ಯಾತಿಗೆ ಬರುವರು. ಹಾಲೆಲೂಯಾ. ಆವಾಗ ಅನೇಕರು, ಪಾಸ್ಟ್ರೇ ನಾನು ಚರ್ಚಿಗೆ ಬರಲಿಕ್ಕೆ ಮುಂಚೆ ಮಕ್ಕಳು ಹುಟ್ಟಿದಲ್ಲಿ, ಇನ್ನೂ ಆ ಮಕ್ಕಳನ್ನು ಪ್ರಾರ್ಥಿಸು, ಆ ಮಕ್ಕಳಿಗಾಗಿ ಪ್ರಾರ್ಥಿಸು, ಆ ಮಕ್ಕಳಿಗಾಗಿ ನೀವು ಪ್ರಾರ್ಥಿಸ್ತಾ ಇರಬೇಕು. ಆವಾಗ ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆ ನನ್ನ ನೆನಪಕ್ಕೆ ಬರುತ್ತೆ. ನಂಬಿಕೆ ಬರೀ ನಂಬಿಕೆ ಅಲ್ಲ, ನಿಷ್ಕಪಟವಾದ ನಂಬಿಕೆ. ಹಾಲೆಲೂಯಾ. ಮಕ್ಕಳು ನಿಷ್ಕಪಟಿಗಳಾಗಲಿಕ್ಕೆ, ಮಕ್ಕಳು ಯಥಾರ್ಥ ನಂಬಿಗಸ್ತರಾಗಲಿಕ್ಕೆ, ಮಕ್ಕಳು ಹೆಸರಿಗೆ ಬರಲಿಕ್ಕೆ, ಮಕ್ಕಳು ನೆನಪು ಮಾಡಲಿಕ್ಕಾಗಿ, ಮಕ್ಕಳು ಪ್ರಖ್ಯಾತಿಗೆ ಬರಲಿಕ್ಕಾಗಿ ನಿಮ್ಮ ಪ್ರಾರ್ಥನೆ ಬಲ ಕೊಡುತ್ತದೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಇಂದ ಪ್ರಿಯರೇ, ಈ ವುಮೆನ್ಸ್ ಡೇಯಲ್ಲಿ ಸಹೋದರಿಯವರೇ, ನಿಮ್ಮ ಪ್ರಾರ್ಥನೆ, ಅದು ಅಜ್ಜಿಯಾದರೂ ಅದು ತಾಯಿಯಾದರೂ ಅದು ನೋಡಿ, ಹೆಣ್ಣು ಮಕ್ಕಳ ಪ್ರಾರ್ಥನೆ ನೆನಪು ಮಾಡುವಂಥ, ಗುರುತಿಸುವಂಥ ತಲೆಮಾರುಗಳಿಗೆ ಜನ್ಮ ಕೊಡುತ್ತದೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆ ನಂಬಿಕೆಯು ಹಾಗೆ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬುತ್ತೇನೆ. ಹಾಲೆಲೂಯಾ. ಆಮೇಲೆ ಹೇಳ್ತಾ ಇದ್ದಾರೆ, ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತಗಳನ್ನಿಟ್ಟದ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಪಡುತ್ತೇನೆ. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಹೀಗೆ ಮನೆಯಲ್ಲಿ ಮಕ್ಕಳು ಪ್ರಾರ್ಥನೆಯಲ್ಲಿ ಮಕ್ಕಳು ಹುಟ್ಟಿದೆ ಅಲ್ಲವಾ, ಹುಟ್ಟಿರುವಂಥ ಮಕ್ಕಳು ಪ್ರಾರ್ಥನೆಯಲ್ಲಿ ಬೆಳೆಯುವಾಗ ಅವರ ತಲೆ ಪಾಸ್ಟ್ ಕೈ ಕೆಳಗಡೆ ಬರುತ್ತದೆ. ಆವಾಗ ಆ ಕೃಪಾವರ ನೋಡಿ, ನನ್ನ ತಲೆ ಮೇಲೆ ಕೈಯಿಟ್ಟದರಿಂದ ಹೊಂದಿಕೊಳ್ಳುವ ಕೃಪಾವರ ಪ್ರಜ್ವಲಿಸುತ್ತದೆ.
ನೀವು ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಕೊಡದೆ, ಬುದ್ಧಿ ಹೇಳಿಕೊಡದೆ ಎಲ್ಲ ತಗೊಂಬಂದು ಪಾಸ್ಟ್ ಹತ್ರ ಬಿಟ್ಟು, ಪಾಸ್ಟ್ರೇ ಏನು ಹೇಳಿದ್ರು ಕೇಳಲ್ಲ ಅಂತ ಹೇಳಿಕೊಡ್ರೆ, ಪಾಸ್ಟ್ 2 ಕೈಯೂ ಇಟ್ಟುಬಿಟ್ಟು ಪಾಸ್ಟ್ ಮೇಲೆ ಕುತ್ಕೊಂಡ್ಬಿಟ್ರು, ಏನು ಪ್ರಯೋಜನಕ್ಕೆ ಬರಲ್ಲ. ಹಾಲೆಲೂಯಾ. ನೀವು ತಾಯಿಯು ಅಜ್ಜಿಯು ಮಕ್ಕಳಿಗೊಂದು ದಿವಸ ಒಂದು ವಾಕ್ಯ ಕಲಿಸಿಕೊಟ್ಟು, ಒಂದು ವಾಕ್ಯ ಬಾಯಿಹಾಟು ಮಾಡೋದ್ರ ಬಗ್ಗೆ ಹೇಳಿಕೊಟ್ಟು, ಆ ಥರ ಮಕ್ಕಳು ಪಾಸ್ಟ್ ಬಳಿಲಿ ಬಂದೇ ಬರ್ತಾರೆ. ಅವರು ಹೋಗಲ್ಲ, ದೂರ ಬಿಟ್ಟು ಹೋಗಲ್ಲ. ಹಲ್ಲೆಲೂಯಾ. ಅವರನ್ನು ನೋಡಿ, ಈಗ ಅವ ಮಕ್ಕಳನ್ನು ಕರೆದು ಅವರ ಮೇಲೆ ಕೈ ಇಡುವಾಗ ಅದೊಂದು ತುಂಬಿದ ಹೃದಯದಿಂದ, ಆ ಮನಸ್ಸಿನ ಆಳದಿಂದ ಅದು ಕೈ ಇಡುವಾಗ ಆ ವರ ಪ್ರಜ್ವಲಿಸುತ್ತದೆ. ಹಲ್ಲೆಲೂಯಾ. ಮೋಶೆ ಕೈ ಎತ್ತುವಾಗ ಇಸ್ರಾಯೇಲಿಗೆ ಜಯ. ಆ ಇಸ್ರಾಯೇಲ್ ಜಯಕ್ಕೆ ಅಲ್ಲಿ ತಗ್ಗಿನಲ್ಲಿ ಯುದ್ಧ ನಡೆಸುವನು, ಯುದ್ಧ ನಾಯಕನು ಯೆಹೋಶುವನು. ಡೇರ ಬಿಟ್ಟು ಹೋಗದಿರ್ದ ಯೆಹೋಶುವನು ಯುದ್ಧದಲ್ಲಿ ಸೋತೋಗುವಾಗ ಮೋಸಕ್ಕೆ ತಡಕೊಳ್ಳಿಕ್ಕಾಗಲ್ಲ. ನನ್ನ ಪ್ರಿಯ ಶಿಷ್ಯನು, ನನ್ನ ಪ್ರಿಯ ಮಗನು ತಗ್ಗಿನಲ್ಲಿ ಯುದ್ಧಾಭ್ಯಾಸದಲ್ಲಿ ಅವನು ಸೋತೋಗುತ್ತಾನೆ ಎಂದು ನೋಡುವಾಗ ಮೋಸೆಯ ಕೈ ಮೇಲೆ ಕೆತ್ತಿದೆ. ಹಲ್ಲೆಲೂಯಾ. ಅದು ಆತ್ಮ ಸಂಬಂಧ, ಅದು ರಕ್ತ ಸಂಬಂಧಕ್ಕಿಂತ ದೊಡ್ಡದು. ಅದು ಆತ್ಮ ಸಂಬಂಧ. ನಿಮ್ಮ ಬಗ್ಗೆ ನಮ್ಮ ಒಳಗಡೆ ಆ ಒಂದು ಸಂಬಂಧ ಬರುವಾಗ, ನೀವು ಎಷ್ಟೇ ದೂರ ಇರಲಿ, ನಿಮ್ಮ ಬಗ್ಗೆ ನೆನೆಸಿಕೊಳ್ಳುವಾಗ, ಆ ಕೈ ಚಾಚುವಾಗ ಅದು ಮಕ್ಕಳ ತಲೆಮಾರುಗಳಿಗೆ ಅನುಗ್ರಹವಾಗಿರುತ್ತದೆ. ಹಲ್ಲೆಲೂಯಾ. ಪ್ರಿಯ ಮಕ್ಕಳಿರ, ನೀವು ಅದನ್ನು ಪಡೆದುಕೊಳ್ಳಲಿಕ್ಕಾಗಿ ಮನೆಯಲ್ಲಿ ಪ್ರಾರಂಭಿಸು, ಅದು ಸಭೆಯಲ್ಲಿ ಬೆಳೆದು ಅದು ಸಭೆಯ ಹಸ್ತಾರ್ಪಣೆಯಿಂದ ಅದು ಅನುಗ್ರಹವಾಗಿ ಬರುತ್ತದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಎಷ್ಟೋ ವಾಕ್ಯಗಳು ನಿಮಗೆ ಹೇಳಿಕೊಟ್ಟಿದೆ, ಸಭಾಪಾಲಕರ ಮಾತನ್ನು ಕೇಳಿರಿ ಎಂಬುದು. ಈಗ ನೀವು ಕೇಳಿಲ್ಲ ಅಂತ ಹೇಳಿಕೊಂಡು ನಮಗೆ ಏನು ನಷ್ಟ ಬರಲ್ಲ, ಆದರೆ ನಿಮಗೆ ನಷ್ಟ ಬರುತ್ತದೆ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನವಲ್ಲ. ಪೌಲನು ಹೇಳುತ್ತಾರೆ, ನಾನು ನಿನ್ನ ಮೇಲೆ ಹಸ್ತಾರ್ಪಣೆ ಮಾಡಿರುವಾಗ ನೀ ಹೊಂದಿರುವ ಕೃಪಾವರ ಪ್ರಜ್ವಲಿಸಲಿ. ಅದು ಮಕ್ಕಳು ಹೋಗುವ ಸ್ಥಳದಲ್ಲಿ ಅವರು ಪ್ರಖ್ಯಾತಿಗೆ ಬರುತ್ತದೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಸುಮ್ಮನೆ ಒಂದು ಭಾಷಣ ಅಲ್ಲ, ನಿಮ್ಮ ಜೀವನದಲ್ಲಿ ನಡೆಯಬೇಕು. ನಿಮ್ಮ ಮಕ್ಕಳು ನೋಡಿ, ಓದುವುದು ದೊಡ್ಡ ಸ್ಕೂಲಲ್ಲಿ ಓದಿಸ್ಲಿಕ್ಕೆ ಆಗಿಲ್ವಾ, ದೊಡ್ಡ ಕಾಲೇಜಲ್ಲಿ ಓದಿಸ್ಲಿಕ್ಕೆ ಆಗಿಲ್ವಾ, ಟ್ಯೂಷನ್ ಕಳಿಸ್ಲಿಕ್ಕೆ ಆಗಿಲ್ವಾ, ಅಪ್ಪನ ಪಾದ ಬಳಿಯಲ್ಲಿ ನಿಂತುಕೊಂಡು ದೇವರಿಂದ ದೈವಜ್ಞಾನ ಪಡೆದುಕೊಳ್ಳುವ ಮಕ್ಕಳಾಗಿದ್ದಾರೆ. ಆ ಮಕ್ಕಳು ದೇವರ ಆಲಯದಲ್ಲಿ ಬೆಳೆಯುವ ಮಕ್ಕಳಾಗಿದ್ದಾರೆ. ಅವರು ದೇವ ಸೇವಕರ ಕೈ ಕೆಳಗಡೆ ಬೆಳೆಯುವ ಮಕ್ಕಳಾಗಿದ್ದಾರೆ. ಅವರು ನಿಷ್ಫಲರಾಗುವುದಿಲ್ಲ. ನಿಗಮದಲರ ಶಂದಲ ರಗಬಾಧಿರಾಭರ ಶಗತ್ತಾಲಾರ. ಹಲ್ಲೆಲೂಯಾ. ನಮ್ಮ ಮಕ್ಕಳ ದಯವಿಟ್ಟು ನೀವು ಪೇರೆಂಟ್ಸು, ತಂದೆ ತಾಯಿಯವರು, ನಮ್ಮ ಅಪ್ಪನೇನು ಆಸ್ತಿ ಮಾಡಿ ಇಟ್ಟಿಲ್ಲ ಅದಕ್ಕೆ ನಮ್ಮ ಮಕ್ಕಳನ್ನು ಓದಿಸ್ಲಿಕ್ಕಾಗಲ್ಲ ಅಂತ ಹೇಳ್ಕೊಂಡು ಅವರ ಬಗ್ಗೆ ಹೇಳಬೇಡ. ನಾನು ಯಾವಾಗಲೂ ಪೂರ್ವಿಕರ ಬಗ್ಗೆ ಹೇಳ್ತೇನೆ, ಅವರ ಕಾಲಕ್ಕೆ ಅವರಿಗೆ ಆಗುವುದರಲ್ಲಿ ಬೆಟರಾಗಿ ಅವರು ಮಾಡಿರುತ್ತಾರೆ. ಯಾರೋ ಕೆಲವರು ಕೆಲ ದುರಭ್ಯಾಸಗಳಲ್ಲಿ ಏನೋ ಕುಡಿಕತನೆಯಲ್ಲಿ ಕೆಲವರು, ಆದರೆ ಅವರ ಕಾಲದಲ್ಲಿ ಅವರಿಗೆ ಆಗುವುದರಲ್ಲಿ ಮ್ಯಾಕ್ಸಿಮಮ್ ಅವರು ಮಾಡಿರುತ್ತಾರೆ. ಅವರ ಮೇಲೆ ಹೇಳಬೇಡ. ನಾನು ನಿಮಗೆ ಹೇಳೋದಿಷ್ಟೇ, ನೀವು ಅಪ್ಪನ ಪಾದ ಬಡಿಯಿಂದ ಪಡೆದುಕೊಳ್ಳಿರಿ. ಅವರು ನೋಡಿಲ್ಲ, ಇವರು ನೋಡಿಲ್ಲ, ಅವರು ಕೊಟ್ಟಿಲ್ಲ, ಇವರು ಕೊಟ್ಟಿಲ್ಲ ಅಂದರೆ ನೀವು ಹೇಳೋ ಅವಶ್ಯಕತೆ ಬರಲ್ಲ. ಹಲ್ಲೆಲೂಯಾ. ದೈವಜ್ಞಾನದಿಂದ ದೇವರ ಭಕ್ತಿಯಲ್ಲಿ ಮಕ್ಕಳು ಬಂದರೆ ಅವರು ಕ್ರಿಸ್ತ ಯೇಸುವಿನ ವಿಷಯದಲ್ಲಿ ನಿಷ್ಫಲರಾಗಲ್ಲ. ಆಮೇನ್. ನಾನು ನಿಮಗೆ ಹೇಳೋದೇನೆಂದರೆ, ತಿಮೋತಿನ ಬಗ್ಗೆ ಪೌಲನು ಹೇಳ್ತಾನೆ, ಮಗನೇ, ನನ್ನ ಪ್ರಿಯ ಕುಮಾರನೇ, ನನ್ನ ಪ್ರಿಯ ಮಗನೇ, ನಿನ್ನ ಮೇಲೆ ನಾನು ಹಸ್ತಾರ್ಪಣೆ ಇಟ್ಟದರಿಂದ ಹೊಂದಿಕೊಂಡ ಕೃಪಾವರಗಳನ್ನು ಪ್ರಜ್ವಲಿಸಲಿ. ಆ ಮಕ್ಕಳು ಒಂದು ತಗ್ಗಿನಲ್ಲಿ ಯುದ್ಧ ನಡೆಯುವಾಗ ಆ ತಂದೆಯ ಕೈ ಸುಮ್ಮನೆ ಇರಲ್ಲ. ಆ ತಂದೆಯ ಕೈ ಮೇಲಕ್ಕೆ ಹೋಗುತ್ತದೆ, ಪ್ರಾರ್ಥನೆಯ ಕರ ಮೇಲಕ್ಕೆ ಹೋಗುತ್ತದೆ. ಅದು ಜೊಲು ಬಿದ್ದಿದ್ರೆ ಅದು ಎತ್ತಿ ನಿಲ್ಲಿಸಲಿಕ್ಕೆ ಯಾರೋ ಕೆಲವರು ಅದಕ್ಕೆ ಬಂದೇ ಬರ್ತಾರೆ.
ಅದರಿಂದ ಪ್ರಿಯ ದೇವರ ಮಕ್ಕಳಿರ, ನಿಮ್ಮ ಬಗ್ಗೆ ನಮ್ಮ ಹೃದಯದಲ್ಲಿ ಒಳ್ಳೆಯ ಒಂದು ಸ್ಥಾನ ಇರಲಿ. ಫಿಲಿಪಿಯ ಪತ್ರಿಕೆಯಲ್ಲಿ ಪೌಲ ಅಪೊಸ್ತಲನು ಹೇಳ್ತಾನೆ, ಫಿಲಿಪಿಯರೇ, ನಿಮ್ಮ ಹೃದಯದಲ್ಲಿ ನನಗೆ ಜಾಗ ಕೊಟ್ಟದಕ್ಕಾಗಿ ನನ್ನ ಹೃದಯವು ನಿಮಗೆ ಜಾಗ ಕೊಡುತ್ತೇನೆ. ನನ್ನ ಖರ್ಚು ವೆಚ್ಚಗಳ ವಿಷಯದಲ್ಲಿ ಮಕ್ಕದೋನ್ಯ ಸಭೆಯವರು ಮತ್ತು ನೀವು ಹೊರತು ಬೇರೆ ಯಾರೂ ನನಗೆ ನೆರವಾಗಲಿಲ್ಲ. ಈ ಮಾತು ಹೇಳಿದ ಮೇಲೆ ಫಿಲಿಪಿಯ 4ನೇ ಅಧ್ಯಾಯದಲ್ಲಿ 15, 16, 17 ಲಾಸ್ಟಕ್ಕೆ ಮಾತು ಹೇಳ್ತಾರೆ. ಅದು ಹೇಳಿಬಿಟ್ಟು ಒಂದು ಆಶೀರ್ವಾದ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನಿವಾರಿಸಲಿ. ಲಗಮದಲರ ಶಂದಲ ರಗಬ. ಫಿಲಿಪಿಯ 4:19 ನಾವು ಬಾಯ್ಪಾಡ ಮಾಡ್ತೇವೆ, ಆದರೆ ಆ ಆಶೀರ್ವಾದ ಬರಲಿಕ್ಕೊಂದು ಕಾರಣ ಇದೆ. ಇದಲ್ಲದೆ ಫಿಲಿಪಿಯವರೇ, ನಾನು ಮೊದಲು ನಿಮ್ಮಲ್ಲಿ ಸುವಾರ್ತೆಯನ್ನು ಸಾರಿ ಮೆಕೆದೋನಿಯದಿಂದ ಹೊರಟು ಹೋದಾಗ ಕೊಳ್ಳುವ ವಿಷಯದಲ್ಲಿ ನಿಮ್ಮ ಹೊರತು ಬೇರೆ ಯಾವ ಸಭೆಗೂ ನನಗೂ ಸಂಬಂಧವಿರಲಿಲ್ಲವೆಂದು ನೀವು ಬಲ್ಲಿರಿ. ನಾನು ಥೆಸಲೋನಿಕದಲ್ಲಿದ್ದಾಗಲೂ ನೀವು 1-2 ಸಾರಿ ನನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಕೊಟ್ಟು ಕಳುಹಿಸಿದ್ದೀರಲ್ಲ. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂಥ ಪ್ರೀತಿ ಫಲವನ್ನು ಅಪೇಕ್ಷಿಸುತ್ತೇನೆ. ಬೇಕಾದದ್ದೆಲ್ಲ ನನಗುಂಟು, ಸಮೃದ್ಧಿಯಾಯಿತು. ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆಗೆ ಇಷ್ಟ ಯಜ್ಞವೇ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನಮ್ಮ ತಂದೆಯಾದ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಪ್ರಭಾವ. ಆಮೆನ್. ಹಲ್ಲೆಲೂಯಾ. ಈ ಆಶೀರ್ವಾದ ಎಲ್ಲಿಂದ ಬಂದಿದೆ? ಫಿಲಿಪಿಯರೇ, ಕೊಳ್ಳುವ ವಿಷಯದಲ್ಲಿ ನೀವು ಹೊರತು ಬೇರೆ ಯಾರು ನನಗೆ ಸಹಾಯಕ್ಕೆ ಬಂದಿಲ್ಲ. ಮಕ್ಕದೋನ್ಯ ಸಭೆಯವರು 1-2 ಸಾರಿ ಅವರೂ ಸಹಾಯ ಮಾಡಿದರು ನಾನು ಥೆಸಲೋನಿಕದಲ್ಲಿ ಇರುವಾಗೆ. ಆದರೆ ನೀವು ಕೊಟ್ಟು ಕಳುಹಿಸಿದನು ಎಪಫ್ರನ ಕೈಯಿಂದ ನಾನು ಸ್ವೀಕರಿಸಿದ್ದೇನೆ. ಆ ತುಂಬಿದ ಹೃದಯದಿಂದ ಪೌಲನು ಕೊಡುವ ಆಶೀರ್ವಾದ 4:19 ನಾವು ಅದು ಮಾತ್ರ ತಗೊಂಬಿಡೋದು. 4:19 ಮಾತ್ರ ತಗೊಂಬಿಟ್ಟು, ದೇವರೇ ನಿನ್ನ ವಾಕ್ಯದಲ್ಲಿ ಇದೆಯಲ್ಲ, ಫಿಲಿಪಿಯ 4:19 ನನ್ನ ದೇವರು ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಂದು ಕೊರತೆ ವಾಕ್ಯದಲ್ಲಿ ಇದೆಯಪ್ಪ, ಈ ವಾಕ್ಯ ನೆರವೇರಲಿ ಯೇಸು ನಾಮದಲ್ಲಿ, ಈ ವಾಕ್ಯ ಫಲ ಕಾಣಲಿ ಯೇಸು ನಾಮದಲ್ಲಿ, ಹಾಗೆ ಆಗಲಿ ಅಂತೆಲ್ಲ ಹೇಳಿದರೆ ಗಂಡಲಿಕ್ಕೆ ನೋವು ಬರೋದನ್ನೇ ಹೊರತು ಏನು ಕೆಲಸಕ್ಕೆ ಬರಲ್ಲ. ಆದರೆ ಮೇಲೆ ಇರೋದು ಮಾಡಿ ಕೆಳಗಡೆ ಇರೋದು ನೆತ್ತಿಗೆ ಮಾತಾಡಿದರೆ ಸಾಕು, ಕೆಲಸ ಆಗುತ್ತದೆ. ಇಲ್ಲಿದ್ದೀರಾ? ಇದು ಕಲಿದದು ಎಲ್ಲಿಂದ? ನಾನು ಈ ರೂಟು ಬಂದಿದ್ದು ತಿಮೋತಿನ ಹತ್ರ ಬಂದಿದ್ದು. ಇದು ನಿನ್ನ ಅಜ್ಜಿ ಲೋವೀಸಲ್ಲಿಯೂ ನಿನ್ನ ತಾಯಿಯಾದ ಯುನಿಕಿಯಲ್ಲಿರುವ ನಂಬಿಕೆ ನಿನ್ನಲ್ಲಿಯೂ ಬಂದು ನೀನು ನನ್ನ ಕೈ ಕೆಳಗಡೆ ಬರುವ ಮಟ್ಟಕ್ಕೆ ಬಂದಿದೆ. ಅದರಿಂದ ಮಗನೇ, ನನ್ನ ಹಸ್ತಾರ್ಪಣೆಯಿಂದ ಕೃಪಾವರ ಹೊಂದಿಕೋ. ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ಇವತ್ತು ನಾವು ಪ್ರಾರಂಭ ಮಾಡಿದೆ ಎಲ್ಲಿಂದ? ಸಹೋದರಿಯವರಿಗೆ, ಮಹಿಳೆಯವ್ರದ್ದು ಬಗ್ಗೆ ಪ್ರಾರಂಭ ಮಾಡಿದೆ. ಅದರಿಂದ ಮಹಿಳೆಯವರೇ, ನೀವು ಶುಭವಾಗಿರಲಿಕ್ಕಾಗಿ ದೇವರಿಂದ ಜ್ಞಾನವನ್ನು ಪಡೆದುಕೊಳ್ಳಿರಿ. ದೈವಜ್ಞಾನ ಹೊಂದಿಕೊಳ್ಳಿಕ್ಕೆ 7 ವಿಷಯ ಹೇಳಿದೆ. ಅವರು ಮಹಿಳೆಯವರಿಗೆ ಮಾತ್ರ ಅಲ್ಲ, ನಾವು ಸಹೋದರರು ಕೂಡ ಏನು ಮಾಡಬೇಕು? ದೈವಜ್ಞಾನ ಪಡೆದುಕೊಳ್ಳಲಿ. ದೈವಜ್ಞಾನ ಪಡೆದುಕೊಳ್ಳಲಿಕ್ಕೆ ಕಂದ ನನ್ನ ಮಾತು ಕೇಳಿರಿ ಮತ್ತು ವಿವೇಚಿಸಿರಿ, ಹೃದಯದಲ್ಲಿ ವಿವೇಚನೆ ಮಾಡಿರಿ, ಬೆಳ್ಳಿಯು ನಿಕ್ಷೇಪದಂತೆಯೇ ಅದನ್ನು ಕಾದುಕೊಳ್ಳಿರಿ, ಆಮೇಲೆ ಕಿವಿ ಕೊಟ್ಟು ಕೇಳಿರಿ, ಆಮೇಲೆ ಅದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ. ಆವಾಗ ನೀ ದೈವಜ್ಞಾನವನ್ನು ಹೊಂದಿಕೊಳ್ಳಿದ್ರಿ. ಈ ದೈವಜ್ಞಾನದಿಂದ ಮನೆ ಕಟ್ಟುವರಾಗಿರುತ್ತೇವೆ, ಕುಟುಂಬ ಸಂತೋಷವಾಗಿರುತ್ತದೆ, ಜೀವನ ಶುಭಕರವಾಗಿರುತ್ತದೆ. ಆದರೆ ಸಹೋದರಿಯರ ಮೇಲೆ ಮಾತ್ರ ಭಾರ ಹಾಕಿಬಿಟ್ಟು ನಾವು ವಕ್ರ ಬುದ್ಧಿಯಿಂದ ನಡೆದರೆ
ದೇವರು ಆಶೀರ್ವದಿಸಲ್ಲ. ಸರಳ ಮಾರ್ಗಿಯನ್ನು ದೇವರು ಮೆಚ್ಚುತ್ತಾರೆ, ವಕ್ರಬುದ್ಧಿಯುಳ್ಳವರನ್ನು ದೇವರು ಅಸಟ್ಟೆ ಮಾಡುತ್ತಾರೆ. ಹಾಲೆಲೂಯ. ಅದೇ ಥರ ಸ್ತ್ರೀಯರೇ, ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಅಧೀನರಾಗಿರುವಾಗ ನಿಮ್ಮ ಒಳ್ಳೆಯ ನಡತೆ ನೋಡಿ ಅವರು ಸನ್ಮಾರ್ಗಕ್ಕೆ ಬರುತ್ತಾರೆ. ಅದರಿಂದ ಅವರೆಷ್ಟೇ ಅಧೀನರಾದರೂ ನಾನು ಇಷ್ಟೇ ಅಂತ ಹೇಳಿಕೊಂಡು ಹೋಗಬೇಡ, ಅವರು ಬಲಹೀನ ಪಾತ್ರ ಅಂತ ತಿಳಿದು ನಾವು ವಿವೇಕದಿಂದ ಒಗತ್ತಿನ ಮಾಡು. ಹೀಗೆ ಮಾಡಿದರೆ ನೋಡಿ, ಅಜ್ಜಿಯು ತಾಯಿಯು ಮತ್ತು ಆ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿದ್ದರೆ ಕುಟುಂಬದಲ್ಲಿ, ವಿಶ್ವಾಸದಲ್ಲಿರುವಂಥ ಕುಟುಂಬದಲ್ಲಿ ಆಶೀರ್ವದಿಸಲ್ಪಟ್ಟ ತಲೆಮಾರುಗಳಾಗಿರುತ್ತದೆ. ಆ ಮಕ್ಕಳು ಪ್ರಖ್ಯಾತಿಗೆ ಬರುತ್ತದೆ, ಆ ಮಕ್ಕಳು ಹೆಸರಿಗೆ ಬರುತ್ತದೆ, ಆ ಮಕ್ಕಳನ್ನು ನೆನಪು ಮಾಡಿಕೊಳ್ಳುತ್ತಾರೆ, ಆ ಮಕ್ಕಳಿಗೆ ಆಶೀರ್ವಾದ ಬರುತ್ತದೆ. ಪ್ರಾರ್ಥಿಸೋಣ. ಕೇಳಿದ ವಾಕ್ಯ ಧ್ಯಾನಿಸು. ನೀವು ಕಿವಿಯಲ್ಲಿ ಕೇಳಿದ ವಿಷಯಗಳು ಧ್ಯಾನಿಸು. ಕಂದ, ನನ್ನ ಮಾತಿಗೆ ಕಿವಿ ಕೊಡಿ. ಕಂದ, ನನ್ನ ಮಾತಿಗೆ ಕಿವಿ ಕೊಡಿ. ಪಾಸ್ಟರ್ ಎಷ್ಟೋ ಮಾತಾಡ್ತಾರೆ, ಅವರೇನೋ ಹೇಳ್ತಾ ಇದ್ದಾರೆ, ನಾವು ನಮ್ಮ ರೂಟು, ನಾವೇನು ಭಾವಿಸ್ಯೋ ಅದೇ ನಮ್ಮದು, ನಾವೇನು ತೀರ್ಮಾನ ಮಾಡಿದ್ವಿ ಅದೇ ನಮ್ಮದು. ಹಾಗೆ ಹೋದರೆ ಪ್ರಿಯರೇ, ನಮಗೆ ದೈವಜ್ಞಾನ ಸಿಕ್ಕೋದಿಲ್ಲ. ದೈವಜ್ಞಾನ ಇಲ್ಲದೆ ನಮ್ಮ ಸ್ವಂತ ಬುದ್ಧಿಯಿಂದಲೂ ನಮ್ಮ ಸ್ವಂತ ಬಲದಿಂದಲೂ ಏನೂ ಮಾಡಲಿಕ್ಕಾಗಲ್ಲ. ಬಲದಿಂದಾಗಲಿ ಪರಾಕ್ರಮದಿಂದಾಗಲಿ ಎಲ್ಲ ದೇವರ ಆತ್ಮನಿಂದಲೇ ಸಾಧ್ಯ ಆಗೋದು. ಪ್ರಾರ್ಥಿಸೋಣ. ಎಲ್ಲರೂ ಅರಿಕೆ ಮಾಡು. ನೀವು ತಗ್ಗಿನಲ್ಲಿ ಯುದ್ಧ ನಡೆಯುತ್ತಾ ಇರುವಾಗ, ನಿಮ್ಮ ಜೀವನದ ಹೋರಾಟ ಇರುವಾಗ, ನೀವು ಸೈತಾನನೊಂದಿಗೆ ಯುದ್ಧ ಮಾಡುವಾಗ ನೀವು ಸೋತು ಹೋಗುತ್ತಾ ಇದೆ ಎಂದು ಒಳ್ಳೆಯ ಯೆಹೋಶುವನಾಗಿ ಗುರುವಿನ ಜೊತೆಯಲ್ಲಿ ನಿಲ್ಲುವಂಥ ಉತ್ತಮ ಶಿಷ್ಯನಾಗಿದ್ದರೆ ನೀ ತಗ್ಗಿನಲ್ಲಿ ಯುದ್ಧದಲ್ಲಿ ಸೋತೋಗುತ್ತೆ ಅಂತ ಹೇಳುವಾಗ ಮೋಸೆಯ ಕೈಗಳು ಮೇಲೆ ಎತ್ತದೆ ಹೋಗಲ್ಲ. ಮೋಸೆ ಕೈ ಮೇಲಕ್ಕೆ ಎತ್ತುತ್ತದೆ. ಆವಾಗ ಮೋಸೆ ಮಾತ್ರವಲ್ಲ, ಮೋಸೆಯ ಜೊತೆಯಲ್ಲಿ ಕೈ ಮೇಲೆ ಎತ್ತಿ ನಿಲ್ಲಿಸಲಿಕ್ಕೆ ಕೆಲ ಆರೋನುಗಳನ್ನು ದೇವರು ಸಿದ್ಧಪಡಿಸ್ತಾರೆ, ಕೆಲ ಊರುಗಳನ್ನು ದೇವರು ಸಿದ್ಧಪಡಿಸ್ತಾರೆ. ಆರೋನು ಊರು ಮೋಸೆಯ ಕೈಯನ್ನು ಎತ್ತಿ ನಿಲ್ಲಿಸುತ್ತಾರೆ. ನೀ ತಗ್ಗಿನಲ್ಲಿ ಅಮಾಲ್ಯೋಕ್ಯರೊಂದಿಗೆ ಯುದ್ಧ ಮಾಡುವಾಗ ನೀ ಸೋತಾಗುವುದಿಲ್ಲ. ರಿಗಮದಲರ ಶಂದಲ ರಗಬ. ನೀವು ದೇವರಿಗೆ ವಿಸುಜ್ಞಾನವನ್ನು ಕೇಳಿ ದೇವರಿಂದ ದೈವಜ್ಞಾನಕ್ಕಾಗಿ ಕಿವಿ ಕೊಡುವುದಾಗಿದ್ದರೆ, ನೀವು ಭಕ್ತಿಯಲ್ಲಿ ನಡೆಯುವ ಅಜ್ಜಿಯಾಗಿ, ನೀ ಭಯದಲ್ಲಿ ನಡೆಯುವಂಥ ತಾಯಿಯಾಗಿ, ದೇವರಿಗೆ ವಕ್ರ ಬುದ್ಧಿ ಉಳ್ಳವರಲ್ಲದೆ ಸರಳ ಮಾರ್ಗದಲ್ಲಿ ನಡೆಯುವ ತಂದೆಯಾಗಿರುವಾಗ ನಿನಗೆ ಹೆಸರಿಗೆ ಬಂದ ತಲೆಮಾರುಗಳು ದೇವರಿಗೆ ಕೊಡುವನಾಗಿರುತ್ತಾರೆ. ಅವರು ಅಭಿಷಿಕ್ತರ ಕೈ ಕೆಳಗಡೆ ಬೆಳೆಯುತ್ತಾರೆ. ನಿನ್ನ ತಲೆಯ ಮೇಲೆ ಹಸ್ತಾರ್ಪಣೆ ಇಟ್ಟಿದೆ ಅಂತ ಹೇಳಿದರೆ ಆ ಸೇವಕರು ತಲೆ ಮೇಲೆ ಹಸ್ತಾರ್ಪಣೆ ಮಾಡಲಿಕ್ಕೆ ಆ ಮಕ್ಕಳು ಸಭೆಯಲ್ಲಿ ಕಾಣುತ್ತದೆ. ಅವರು ಪ್ರಜ್ವಲಿಸುತ್ತದೆ, ಅವರ ಅಭಿವೃದ್ಧಿಯಾಗುತ್ತದೆ, ಅವರು ಉದ್ಧಾರಣವಾಗುತ್ತದೆ, ಅವರು ದಿನೇ ದಿನೇ ಖರ್ಜೂರದ ಮರದಂತೆ ಬೆಳೆಯುತ್ತಾರೆ. ದೇವರೇ, ಇವತ್ತು ಈ ವಾಕ್ಯಗಳ ಮೂಲಕವಾಗಿ ಈ ಸಭೆಯಲ್ಲಿ ನೀ ಮಾತಾಡಿದಕ್ಕಾಗಿ ಸ್ತೋತ್ರ, ನೀ ಆಲೋಚನೆ ಕೊಟ್ಟದಕ್ಕಾಗಿ ಸ್ತೋತ್ರ, ತಿಳುವಳಿಕೆ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಕೇಳಿದ ವಾಕ್ಯಗಳು ನಿನ್ನ ಮಕ್ಕಳ ಹೃದಯದಲ್ಲಿ ಅದು ಬರೆಯಪಟ್ಟಿರಲಿ, ಹೃದಯದ ಹಲಗೆಯ ಮೇಲೆ ಬರೆದಿರಲಿ, ಅದು ಅಳಿದು ಹೋಗದಿರಲಿ. ದಾರಿ ಮುಗ್ಗಿನಲ್ಲಿ ಬಿದ್ದ ಬೀಜ ಥರ ಹೋಗದೆ, ದೇವರ ಮುಳ್ಳು ಗಿಡಗಳಲ್ಲಿ ಬಿದ್ದ ಬೀಜ ಥರ ಹೋಗದೆ, ಬಂಡೆ ಮೇಲೆ ಬಿದ್ದಿರುವ ಬೀಜ ಥರ ಹೋಗದೆ, ಒಳ್ಳೆಯ ನೆಲದಲ್ಲಿ ಬಿದ್ದಿರುವ ಬೀಜದ ಹಾಗೆ ಮಕ್ಕಳು ಹೆಸರಿಗೆ ಬರಲಿ, ಮಕ್ಕಳ ಆಶೀರ್ವದಿಸಲ್ಪಡಲಿ, ಪ್ರಖ್ಯಾತಿಗೆ ಬರಲಿ. ಸಹೋದರಿಯವರ ಮನೆ ಕೆಟ್ಟಲ್ಪಡಲಿ, ಕಿತ್ತು ಹಾಕದ ಹಾಗೆ ಅದು ಸ್ಥಿರವಾಗಿ ನಿಲ್ಲಲಿ. ಸಹೋದರರು ಸರಳ ಹೃದಯದವರಾಗಿರಲಿ, ವಕ್ರ ಬುದ್ಧಿ ಬಿಟ್ಟು ಸರಳ ಹೃದಯವುಳ್ಳವರಾಗಿರಲಿ. ದೇವರೇ, ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತೇನೆ. ಮಕ್ಕಳು ಭಯಭಕ್ತಿಯಲ್ಲಿ ಬೆಳೆಯಲಿ ಅಪ್ಪ. ದೇವರ ಫಿಲಿಪಿಯ ಸಭೆಯವರ ಹಾಗೆ ಸೇವಕರೊಂದಿಗೆ ಐಕ್ಯವಾಗಿ, ಸೇವಕರೊಂದಿಗೆ ಅನ್ಯೋನ್ಯವಾಗಿ, ಕೊರೆತಗಳಲ್ಲಿ ಸೇವಕರೊಂದಿಗೆ ಕೈ ಜೋಡಿಸಿ. ಫಿಲಿಪಿಯರೇ, ನನ್ನ ಕೊರತೆಯಲ್ಲಿ
ನೀವು ಮಾತ್ರ ಕೈ ಜೋಡಿಸಿದೆ. ಬೇರೆ ಯಾರ ಬಳಿಯಲ್ಲೂ ನಾನು ಹೇಳಲಿಲ್ಲ, ನೀವು ಬಂದು ನನಗೆ ಸಹಾಯ ಮಾಡಿದೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಈ ಮಕ್ಕಳನ್ನೇ ಗ್ರಹಿಸಲ್ಪಡಲಿ ಅಪ್ಪ, ಮಕ್ಕಳ ಆಶೀರ್ವದಿಸಲ್ಪಡಲಿ ದೇವರೇ. ನಿಮ್ಮ ಬರೋಣದಲ್ಲಿ ನಾವು ಒಯ್ಯಲ್ಪಡಬೇಕು ಸ್ವಾಮಿ. ಯುದ್ಧಗಳಾಗುವ ಹಾಗೆಯೂ ಯುದ್ಧಗಳ ಸುದ್ದಿಯನ್ನು ಕೇಳುವಾಗ ನಿಮ್ಮ ಕಣ್ಣುಗಳನ್ನು, ಮುಖವನ್ನು ಮೇಲಕ್ಕೆತ್ತಿರಿ, ತಲೆ ಎತ್ತಿರಿ, ಮೇಲಕ್ಕೆ ನೋಡಿರಿ. ನಿಮ್ಮ ಕರ್ತನು ಮೇಕವಾಕನರಾಗಿ ಬರುವವನಾಗಿದ್ದಾರೆ ಅಪ್ಪ. ಮಿಂಜು ಮೋಡಣದಲ್ಲಿ ಹುಟ್ಟಿ ಪಡವಣದಲ್ಲಿ ಮುಗಿಯುವ ಹಾಗೆ ಆದನ ಬರೋಣವು ಕರ್ತನೇ, ಮಿಂಚಿನಂತೆ ನೀವು ಬರುವಾಗ ರಪ್ಪೆ ಬಡಿಯಷ್ಟೊಳಗಡೆ ಮಾರ್ಪಾಡು ಹೊಂದಲಿಕ್ಕಾಗಿ ನನಗೆ ಅವಕಾಶ ತಪ್ಪಿ ಹೋಗಬಾರ್ದಪ್ಪ. ನೀ ಬರುವ ತನಕ ದೇವರ ರಾಜ್ಯದ ಸಮಾಧಾನದಲ್ಲಿಯೂ, ದೇವರ ರಾಜ್ಯದ ಸಂತೋಷದಲ್ಲಿಯೂ, ದೇವರ ರಾಜ್ಯದ ಸಮಾಧಾನದಲ್ಲಿ ನಾವಿರುವಂತೆ ನಮ್ಮೆಲ್ಲರಿಗೂ ಕೃಪೆ ನೀಡು. ನಮ್ಮ ರಕ್ಷಕನು ನಮ್ಮ ಒಡೆಯನೂ ಆಗಿರುವ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.